ದಿನ ಈ ಒಂದು ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ ಚಿನ್ನವನ್ನು ಬಿಡಿಸುವಂತಾಗಿ ಬಿಡಿಸು ಮನೆಗೆ ತಂದು ಇಟ್ಕೊಂಡು ನಿಮ್ಗೆ ಇರುವಂಥ ಒಂದು ಚಿನ್ನ ಡಬಲ್ ಆಗುತ್ತೆ. ಅದು ಯಾವ ತಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ. ಇನ್ನೂ ಅನೇಕ ರೀತಿಯಂಥ ಅದ್ಭುತವಂತ ವಿಚಾರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನನ್ನು ಒತ್ತಿ. ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೈದ್ಮಹೇ ಪತ್ನಿ ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇನ್ನು ಇದೇ ತಿಂಗಳು ಆನ್ಲೈನ್ ಕ್ಲಾಸ್ ಇದೆ. ಈ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ಗೆ ನೀವೆಲ್ಲರೂ ಕೂಡ ಜಾಯ್ನ್ ಆಗಿ. ಏನು ಅಂತಂದರೆ, ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ವಿಶೇಷವಾಗಿ ನೆಗೆಟಿವ್ ಎನರ್ಜಿ ರಿಮೂವಲ್ ಕ್ಲಾಸ್ ಅಂತ. ನಿಮ್ದು ಯಾವುದೇ ರೀತಿಯ ದೇಹದಲ್ಲಿ, ಮನಸ್ಸಿನಲ್ಲಿ, ಆತ್ಮದಲ್ಲಿ, ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಮತ್ತು ನಿಮ್ಮ ಜೊತೆಲಿರೋ ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಅವನು ಕಿತ್ತು ಬಿಸಾಕ್ಬಿಡ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ಟೆಕ್ನಿಕಲನ್ನು ಹೇಳ್ಕೊಡ್ತೇನೆ. ಯಾರೇ ಮಾಟ ಮಂತ್ರ ವಾಮಾಚಾರ ಮಾಡಿತ್ತು ಅಂತಂದಾಗಿರ್ಬೋದು, ಅದು ನೀವೇ ದೃಷ್ಟಿದೋಷ ಆಗಿರ್ಬೋದು. ದೃಷ್ಟಿದೋಷನ ತೆಗೆಯೋದಕ್ಕೆ ಒಂದು 10 ಥರ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ. ಮಿಸ್ ಮಾಡದೆ ನೀವು ಈ ಒಂದು ಕ್ಲಾಸನ್ನು, ಆನ್ಲೈನ್ ಕ್ಲಾಸ್ ಮನೆಯಲ್ಲೇ ಕೂತ್ಕೊಂಡು ನೀವು ಕ್ಲಾಸನ್ನು ನೀವು ಅಟೆಂಡ್ ಮಾಡ್ಬೋದು ಗೊತ್ತಲ್ಲ. ಇದೇ ತಿಂಗಳ ಕೊನೆಯ ಭಾಗದಲ್ಲಿ, ಕೊನೆ ಇದರಲ್ಲಿ ಒಂದು 26-27ನೇ ತಾರೀಕಲ್ಲಿ ಈ ಒಂದು ಕ್ಲಾಸ್ ಇದೆ, ಆನ್ಲೈನ್ ಕ್ಲಾಸು. ಮನೆಯಲ್ಲೇ ಕೂತ್ಕೊಂಡು ಇದು ಎಲ್ಲದರ ಒಂದು ಪ್ರಯೋಜನ ಪಡ್ಕೊಳ್ಳಿ. ಯಾಕಂದರೆ ನಿಮಗೆ ನಮ್ಮ ದೇಹದಲ್ಲಿ 2 ಇರಬೇಕು, ಒಂದು ದೇವ್ರು ಇರಬೇಕು, ಇಲ್ಲಿ ದೆವ್ವ ಇರಬೇಕು. ಅದಲ್ಲ, ದೇವ್ರಿದೆ ಅಂತಂದರೆ ದೆವ್ವ ಬರಲ್ಲ, ದೆವ್ವ ಇದೆ ಅಂತಂದರೆ ದೇವ್ರ ಹತ್ರ ಬರೋಕ್ಕಾಗೋದಿಲ್ಲ. ನೆಗೆಟಿವ್ ಇರಬೇಕು, ಪಾಸಿಟಿವ್. ಅಂದರೆ ದೇವ್ರ ದೇವ ಅಂದರೆ ನೆಗೆಟಿವ್ ಮತ್ತು ಪಾಸಿಟಿವ್ ಅಷ್ಟೇ. ಈ ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಲೈಫ್ ಲಾಂಗ್ ನೀವು ದುಃಖ ಪಡಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ಹಿಂಸೆ ಆಗಲ್ಲ ನಿಮಗೆ. ಮತ್ತು ಯಾರೂ ಕೂಡ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಹತ್ರ ಬರೆದಂಗೆ ನೋಡ್ಕೋಬೋದು. ಒಂದು ವಿದ್ಯೆ ಗೊತ್ತಲ್ಲ, ನಾನು ಒಂದು ಯಾವುದೇ ರೀತಿಯಂಥ ಒಂದು ತಂತ್ರ ಮಾಡ್ತಂದ್ರೆ ಆವಾಗ ಆ ಕ್ಷಣಕ್ಕೆ ಸರಿಯುತ್ತೆ. ಮತ್ತು ಆ ಸಮಸ್ಯೆ ಬಂತು ಅಂತಂದಾಗ ವಿದ್ಯೆ ನಿಮ್ಮಲ್ಲಿ ಇತ್ತು ಅಂತಂದರೆ, ಕತ್ತಿ ಕೊಟ್ಟರೆ ಏನು ಮಾಡ್ತೀವಿ, ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡಿರ್ತೀನಿ, ನಾನು ಒಬ್ಬನು ಓಡಿಸ್ತಾನೆ. ಆ ಸೆಕ್ಯೂರಿಟಿ ಗಾರ್ಡ್ ಆದಮೇಲೆ ನೀವೇ ವಿದ್ಯೆ ಕಲ್ತ್ಕೊಬಿಟ್ರೆ ಎಂಥವ್ರನ್ನಾರು ನೀವು ಫೈಟ್ ಮಾಡ್ಬೋದಲ್ವಾ. ಅದೇ ರೀತಿ ನೆಗೆಟಿವ್ ಎನರ್ಜಿ ವಿರುದ್ಧ ಫೈಟ್ ಮಾಡೋದಕ್ಕೆ ಒಂದು ಅದ್ಭುತವಾದಂಥ ಒಂದು ಅಸ್ತ್ರ ಈ ಒಂದು ಆನ್ಲೈನ್ ಕ್ಲಾಸ್. ಈ ಆನ್ಲೈನ್ ಕ್ಲಾಸ್ಗೆ ನೀವು ಆದಷ್ಟು ಬೇಗ ರಿಜಿಸ್ಟರ್ ಆಗಿ. ತುಂಬ ಜನ ಇದರ ಒಂದು ಪ್ರಯೋಜನ ಪಡ್ಕೊಂಡಿದ್ದಾರೆ, ನೀವು ಈ ಒಂದು ಪ್ರಯೋಜನನ ಪಡ್ಕೊಳ್ಳಿ ಅಂತಲ್ಲ. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ. ಈ ಒಂದು ವಿಶೇಷವಾದಂಥ ದಿನ, ಹಬ್ಬದ ದಿನ, ನಾನು ಹೇಳುವಂಥ ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ ಚಿನ್ನ ಡಬಲ್ ಆಗುತ್ತೆ. ಮತ್ತು ಅಡವಿಟ್ಟಂಥ ಚಿನ್ನ ಹೇಗೆ ಬರುತ್ತೋ ದುಡ್ಡು ಸೆಟ್ಟಾಗಿ, ಅದು ಭಗವಂತನಿಗೆ ಆಗುತ್ತೆ. ಯಾಕಂದರೆ ಈಗ ಚಿನ್ನದ ಬೆಲೆ 1 ಗ್ರಾಮ್ಗೆ 13,000 ಆಗಿದೆ ಗೊತ್ತಲ್ಲ. ಹಾಗಾಗಿ ತುಂಬ ಕಷ್ಟ. ಅದು ನಿಮಗೆ ಬ್ಯಾಂಕಲ್ಲಿ ಅದು ಬಂತು ಅಂತಂದರೆ ಸಾಕು, ನೀವು ಒಂಥರ ಮಿನಿ ಶ್ರೀಮಂತರಿದ್ದಂಗೆ. ಏನು ಹೇಳಿ, ಮಿನಿ ಶ್ರೀಮಂತರು ಗೊತ್ತಲ್ಲ. ಏನು ಮಾಡಬೇಕು ಅಂತಂದರೆ ನೋಡಿ, ಒಂದು ತಾಮ್ರದ ತಗಡನ್ನು ತೆಗೆದುಕೊಳ್ಳಿ. ತಾಮ್ರದ ತಗಡನ್ನು ತೆಗೆದುಕೊಳ್ಳಿ, ಮತ್ತು ಅದರಲ್ಲಿ ಪೆನ್ನಲ್ಲಿ ಆಗಲಿ ಯಾವುದಲ್ಲಾದ್ರೂ ಪರವಾಗಿಲ್ಲ, ಹಿರಣ್ಯಂ ಅಂತ ಬರೀರಿ. ಏನು ಹೇಳಿ, ಹಿರಣ್ಯಂ ಅಂತ ಬರೆದು ನೀವೇನು ಮಾಡಿ, ಅದಲ್ಲಿ ನೋಡಿ, ಚಿನ್ನ ಅನ್ನುವಂಥದ್ದು ಏನು ಅಂತಂದರೆ ಭಕ್ತಿಯಿಂದ ಕೇಳ್ಕೋಬೇಕು. ಈ ಲಕ್ಷ್ಮೀ ತತ್ವ ನಿಮ್ಮಲ್ಲಿ ಇತ್ತು ಅಂತಂದರೆ ಮಾತ್ರ ಬರೋಕ್ಕಾಗೋದು. ಇನ್ನೊಂದು, ಇವಾಗ ಯಾರ್ಯಾರು ಚಿನ್ನದ ಒಡವೆ ಹಾಕೋತಾರೋ ಅವರೆಲ್ಲ ಶ್ರೀಮಂತರೇ. ಈಗ ಗೊತ್ತಾಗಲ್ಲ ಬಿಡಿ, ಭಾಳಷ್ಟು ಜನ ಡೂಪ್ಲಿಕೇಟ್ ಹಾಕೋತಾರೆ. ಚಿನ್ನದ ಥರನೇ ಇರುತ್ತೆ, ಎಲ್ಲ ಆಂಟಿಕ್ ಪೀಸ್ ಥರನೇ ಕಾಣುತ್ತೆ. ಯಾವುದು ಚಿನ್ನ ಹಾಕೊಂಡಿದ್ದಾರೆ, ಯಾವುದು ಡೂಪ್ಲಿಕೇಟ್ ಹಾಕೊಂಡಿದ್ದಾರೆ ಒಂದು ಗೊತ್ತೇ ಆಗಲ್ಲ. ಅದಲ್ಲ, ಬಟ್ ಚಿನ್ನ ಇದ್ದಾನೆ ಅಂತಂದರೆ ಅವ್ನ ಸೇಫ್ಟಿಗೆ ಒಂದು ಒಳ್ಳೆಯ ವಿಚಾರ ಆಯಿತು, ಅವ್ನಿಗೇನು ತೊಂದರೆ ಆಗಿಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ಏನು ಮಾಡಬೇಕು, ಒಂದು ಹಬ್ಬದ ದಿನ ನೀವೇನು ಮಾಡಿ ಅಂತಂದರೆ, ನಾನು ಹೇಳಿದ್ನಲ್ಲ ಅದನ್ನು ಮಾಡಿ. ಅದನ್ನು ಬರೆದು ನೀವೇನು ಮಾಡಬೇಕು ಅಂತಂದರೆ, ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ. ನಿಂಬೆ ಹಣ್ಣನ್ನು ತೆಗೆದುಕೊಂಡು ನೀವೇನು ಮಾಡಬೇಕು ಅಂತ, ಅದನ್ನು ನಿಂಬೆಹಣ್ಣನ್ನು ಕಟ್ ಮಾಡಿ ಅದಕ್ಕೆ ಕುಂಕುಮವನ್ನು ಸವರಬೇಕು. ಯಾವುದು ದೇವರ ಮೇಲೆ ಇರೋವಂಥದ್ದು, ನೀವು ಶಾಸ್ತ್ರಾರ್ಚನೆ ಮಾಡಿರೋಂಥದ್ದು, ಅರ್ಚನೆ ಮಾಡಿಸಿರೋಂಥ ಕುಂಕುಮ ಸವರದ ತುಂಬ ಅಂದರೆ ತುಂಬ ಒಳ್ಳೆಯದು. ಅದನ್ನು ಕಟ್ ಮಾಡಿ ಅರ್ಧಕ್ಕೆ ಸವರಿ, ಇನ್ನರ್ಧ ಇಟ್ಕೊಳ್ಳಿ, ಬೇರೆ ಏನಕ್ಕಾದ್ರೂ ಯೂಸ್ ಆಗುತ್ತೆ. ಅದನ್ನು ತೆಗೆದುಕೊಂಡು ನೀವೇನು ಮಾಡಬೇಕು ಅಂತಂದರೆ, ಆ ಹಿರಣ್ಯಂ ಅಂತ ಬರೆದಿರ್ತೀರಲ್ಲ ಗೊತ್ತಲ್ಲ, ಅದರ ಮೇಲೆ
ನೀವೇನು ಮಾಡಬೇಕು ಅಂತಂದರೆ ಅದರ ಮೇಲೆ ಅದನ್ನು ಹಿಂಡಬೇಕು ಅದಲ್ಲ. ಆಮೇಲೆ ನಂತರ ಏನು ಮಾಡಬೇಕು, ಆ ನಿಂಬೆಹಣ್ಣಿನ ಅಂತ ಇದನ್ನು ತೆಗೆದು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಸಾಲ ಆಗ್ಬಿಟ್ಟಿದೆ ಹೊರಗಡೆ. ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಇನ್ನು ದುಡ್ಡು ಕೊಡಲಿಲ್ಲ ಅಂತ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತ ಇದ್ದಾರೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅನ್ನೋಂಥವ್ರಿಗೆ ತಲೆನೇ ಕೆಡಿಸ್ಕೊಬೇಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಅಂದರೆ 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಸೋಲಗಳಿದ್ರೆ ನಿವಾರಣೆ ಆಗಿಬಿಡುತ್ತೆ. ಸೈಟ್ ತೊಗೋತೀರಾ, ಮನೆ ಕಟ್ತೀರಾ, ಮಕ್ಕಳಿಗೆ ಓದ್ಸೋಕ್ಕೆ ದುಡ್ಡಿಲ್ಲ ಅಂತೀರ, ಮಕ್ಳಿಗೆ ಹೆಂಗೋ ಓದಿಸ್ಬಿಡ್ತೀರಾ, ಯಾವುದೋ ರೀತಿಯಿಂದ ದುಡ್ಡು ಬಂದುಬಿಡುತ್ತೆ ನಿಮಗೆ ಅಂಥ ಒಂದು ಪವರ್ಫುಲ್ ಯಂತ್ರ. ಈ ಒಂದು ಯಂತ್ರವನ್ನು ಮನೇಲಿ ಪ್ರತಿಷ್ಠಾಪನೆ ಮಾಡಿ. ಇದು ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ. ಈ ಒಂದು ದೀಪಾವಳಿ ಹಬ್ಬದ ಸಮಯದಲ್ಲಿ ನೀವೇನು ಮಾಡಿ ಅಂತಂದರೆ, ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಒಂದು 5 ರೂಪಾಯಿ ಕಾಯಿನ್ನು, ಚಿನ್ನದ ಬಣ್ಣದ ಕಾಯಿನ ಮೇಲೆ ಒಂದು 21 ಕಾಯಿನ ಮೇಲೆ ತಟ್ಟೆಯಲ್ಲಿ ಹಾಕ್ಬಿಟ್ಟು 21 ಕಾಯಿನ ಹಾಕಿ ಅದರ ಮೇಲೆ ಯಂತ್ರವನ್ನು ಇಟ್ಟು ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ, ಗೊತ್ತಾದ ಯಾರು ತೊಗೊಳ್ದಿದ್ದವರು ತೆಗೆದುಕೊಂಡು ದೀಪವನ್ನು ಹಚ್ಚಿ, ಈ ಒಂದು ಯಂತ್ರ 10ರಷ್ಟು ಪವರ್ಫುಲ್ಲು ಆಗುತ್ತೆ. ಮತ್ತು ಈ ಬಾರಿ ಭಾಳಷ್ಟು ಜನ ಹೇಳ್ತಾಯಿದ್ರು, ಗುರುಗಳೇ ಈ ಬಾರಿ ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ, ವಿಶೇಷವಾದಂಥ ಯಾವ್ದಾದ್ರು ವಸ್ತುಗಳು ಕೊಡಿ ಗುರುಗಳೇ ಅಂತ. ಏಕೆಂದರೆ ಇದು ಕೊನೆಯ ಹಬ್ಬ ಆಗಿರೋದ್ರಿಂದ ಈ ಬಾರಿ ಈ ದೀಪಾವಳಿ ಹಬ್ಬಕ್ಕೆ ಯಾರ್ಯಾರು ಮುಂಚಿತವಾಗಿ ಬಂದು ತೊಗೋತಿರೋ ಆ ದೀಪಾವಳಿ ಹಬ್ಬದ ವಿಶೇಷಾರ್ಥವಾಗಿ ಅಷ್ಟಲಕ್ಷ್ಮಿ ಅಂತ ಅವರಿಗೆ ಕರಂಗಾಳಿ ಮಾಲೆಯನ್ನು ಇದ್ರ ಜೊತೆ ಉಚಿತವಾಗಿ ಕೊಡ್ತಾಯಿದ್ದೀನಿ. ಮತ್ತು ಜನವಶೀಕರಣದ ಪೌಡರು, ಜೊತೆಗೆ ಇನ್ನೊಂದು ಏನು ಅಂತಂದರೆ ಶತ್ರು ಬಾಧೆಗೆ ತ್ರಿಶೂಲವನ್ನು ಕೊಡ್ತಾಯಿದ್ದೀನಿ. 3 ವಸ್ತುಗಳನ್ನು ದೈವಶಕ್ತಿ. ಯಾಕಂದರೆ ದಸರಾದಲ್ಲಿ ಕೊಟ್ಟಾಗ ಗುರುಗಳು ತುಂಬ ಚೆನ್ನಾಗಾಯಿತು ಗುರುಗಳೇ, ಶತ್ರು ನೀವು ಹೇಳ್ದಂಗೆ ಕ್ಷಮೆ ನನ್ನ ಸಾರಿ ಕೇಳಿದ ಗುರುಗಳೇ, ನಂಗೆ ಅಷ್ಟು ಖುಷಿ ಆಯಿತು ಆ ಒಂದು ಇದರಿಂದ ಅಂತಂದರೆ, ಅದಕ್ಕೋಸ್ಕರ ಈ ಸರಿನೂ ಕೊಡಿ, ನಮ್ಮ ರಿಲೇಟಿವ್ಸ್ಗೆ ನಾನು ಹೇಳ್ತಾಯಿದ್ದೀನಿ ತೊಗೋಬೇಕು ಅಂತ ತುಂಬ ಜನ ಹೇಳಿದ್ರು. ಹಾಗಾಗಿ ಈ ಒಂದು ಯಂತ್ರವನ್ನು ಕೊಡ್ತಾಯಿದ್ದೀನಿ ಅಂತಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದೇನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೀತೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದು. ಪ್ರತಿಯೊಬ್ಬರು ಮನೇಲಿರಬೇಕು ಅನ್ನೋಂಥದ್ದೇ ನನ್ನ ಒಂದು ಇಚ್ಛೆ ಅಂತಲ್ಲ. ಈ ಸರಿ ಯಾರು ಅಷ್ಟಲಕ್ಷ್ಮಿ ತಗೋತಿರೋ ಅದನ್ನು ನಾನು ಹೇಳ್ದಂಗೆ ಪೂಜೆ ಮಾಡ್ತಿರೋ 10ರಷ್ಟು ಪವರ್ಫುಲ್ಲು ಆಗುತ್ತೆ. ಮಿಸ್ ಮಾಡದೆ ಈ ಒಂದು ಯಂತ್ರವನ್ನು ಈ ಬಾರಿ ತೆಗೆದುಕೊಳ್ಳಿ. ಇದು ವಿಶೇಷವಾದ ಲಕ್ಷ್ಮೀ ಹಬ್ಬ ಇದೆ, ದೀಪಾವಳಿ ಹಬ್ಬದ ದಿನ. ಹಾಗಾಗಿ ತಗೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಯಾರು ತೊಗೋಬೇಕು ಅಂತಂದು 10 ಸಾರಿ ಸಂಕಲ್ಪ ಮಾಡಿ, ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ, 11ನೇ ಬಾರಿ ನಿಮ್ಮ ಮನೆಗೆ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ ಗೊತ್ತಲ್ಲ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಅದನ್ನು ನೀಟಾಗಿ ಇದನ್ನು ಮಡಿಸ್ಬೇಕು ನೋಡಿ. ತುಂಬ ಚೆನ್ನಾಗಿ ತಿಳ್ಕೊಳ್ಳಿ, ತುಂಬ ಅದ್ಭುತವಾದಂಥ ಒಂದು ತಂತ್ರ. ನೀವು ನಿಂಬೆಹಣ್ಣನ್ನು ಹಿಂಡಿ, ಎಣ್ಣೆ ಬಂದು ಕುಂಕುಮ ಸೌರದಕ್ಕೆ ಹಿಂಡಿ ಅದನ್ನು ಮಡಿಸ್ಬಿಟ್ಟು ನೀವೇನು ಮಾಡಬೇಕು ಅಂದರೆ ಕಪ್ಪು ದಾರದಲ್ಲಿ ಕಟ್ಟಬೇಕು ಅದನ್ನು. ಆ ತಾಮ್ರದ ತಗಡನ್ನು ಸ್ವಲ್ಪ ದೊಡ್ಡದೊಂದಷ್ಟು ಅಗಲ ಇರಬೇಕು ಸಾಕು. ಅದನ್ನು ತೆಗೆದುಕೊಂಡು ನೀವೇನು ಮಾಡಬೇಕು ಅಂದರೆ 3 ದಾರಿ ಕೂಡುವಂತಹ ಒಂದು ಜಾಗದಲ್ಲಿ ಅಂದರೆ 3 ದಾರಿ ಕೂಡೋ ಜಾಗದಲ್ಲಿ ಸೈಡಲ್ಲಿ ಯಾವುದೋ ಒಂದು ಮರ ಇರುತ್ತೆ. ಆ ಮರದ ಕೆಳಗಡೆ ಹೋಗ್ಬಿಟ್ಟು ಅದನ್ನು ಕೆಳಗಡೆ ಸಂಕಲ್ಪ ಮಾಡಿಕೊಂಡು ಹಾಕ್ಬಿಟ್ಟು ಬನ್ನಿ ಗೊತ್ತಲ್ಲ. ಅಂದರೆ ಈ 3 ದಾರಿ ಕೂಡುವಂಥ ಜಾಗದಲ್ಲಿ ಯಾವುದೊಂದು ಮರ ಇರುತ್ತೋ ಗೊತ್ತಲ್ಲ, ಅದು ತುಂಬ ಶ್ರೇಷ್ಠ. ಈ ಒಂದು ಹಬ್ಬಕ್ಕೆ ಸಂಕಲ್ಪ ಮಾಡ್ಕೊಂಡು ನಂಗೆ ಚಿನ್ನ ಬರಲಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ನೀವು ಈ ತಾಮ್ರದ ತಗಡನ್ನು ಅಲ್ಲಿ ಹೋಗಿ ನೀವು ಹಾಕ್ಬಿಟ್ಟು ಬಂದಿದ್ದೇ ಆಯಿತು ಅಂತಂದರೆ ನಿಮ್ಗೇನಾಗುತ್ತೆ, ಮನೆಗೆ ಬನ್ನಿ ಸಾಕು, ಏನೋ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಬರುತ್ತೆ, ಏನೋ ಒಂದು ಐಡಿಯಾ ಉಳಿಯುತ್ತೆ, ಅಥವಾ ಏನೋ ಒಂದು ಆಗುತ್ತೆ, ಯಾರೋ ನಿಮ್ಗೆ ದುಡ್ಡು ತಂದು ಕೊಡ್ತಾರೆ, ಅಥವಾ ಇನ್ಯಾರೋ ಯಾವುದೋ ಒಂದು ಹೇಗೋ ಒಂದು ದುಡ್ಡು ಸಂಪಾದನೆ ಆಗುತ್ತೆ, ನಿಮಗೆ ಅಡ ಇಟ್ಟಂತಹ ಚಿನ್ನ ಮನೆಗೆ ಬರುತ್ತೆ. ಮತ್ತು ಮನೇಲಿರುವಂಥ ಒಂದು ಚಿನ್ನ ಡಬಲ್ ಆಗ್ತಾ ಬರುತ್ತೆ ಗೊತ್ತಲ್ಲ. ಆ ಒಂದು ಮರದ ಕೆಳಗಡೆ ಏನಾಗ್ಬೇಕು, ಡಿವೈನ್ ಕಾಸ್ಮಿಕ್ ಎನರ್ಜಿ ಸ್ಪ್ರೆಡ್ ಆಗಲಿ ಅಂತ. ಇದನ್ನು ಯಾವ ಸಮಯದಲ್ಲಿ, ಗೋಧೂಳಿ ಸಮಯದಲ್ಲಿ ಮಾಡಬೇಕು. ಸಂಜೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ಮಾಡಬೇಕು. ಅವಾಗಲೇ ಬರೀಬೇಕು, ಅದಾಗಲೇ ಬರೀಬೇಕು. ಬಟ್ ಸಂಕಲ್ಪ ಮಾಡ್ತಾನೆ ಇರಬೇಕು, ನನಗೆ ಮಾಡಿಟ್ಟಂತ ಚೆನ್ನಾಗಿ ಮನೆಗೆ ಬರಲಿ, ಏನಾಯ್ತು ಚೆನ್ನಾಗಿ ಹೇಳ್ಕೊತಾ ಮಾಡಬೇಕು. ಹೇಳ್ಕೊತಾರೆ ಹೊರಗಡೆ 3 ದಾರಿ ಕೂಡ ಜಾಗದ ಮರ ಇರುತ್ತೆ, ಯಾವ ಮರ ಆದರೂ ಪರವಾಗಿಲ್ಲ, ಒಳ್ಳೆ 3 ದಾರಿ ಕೂಡ 1000 ಕಡೆ ಇದ್ದಾವೆ, ಹೋಗಿ ಹಾಕ್ಬಿಟ್ಟು ಒಂದು 3 ದಲ್ಲಿ ಸಂಕಲ್ಪ ಮಾಡಿಕೊಂಡು ಒಂದು ನಮಸ್ಕಾರ ಮಾಡಿಕೊಂಡು ಮನಸ್ಸಲ್ಲಿ ದೇವರೇ ಒಳ್ಳೇದಾಗ್ಲಪ್ಪ ಅಂತ ಅಂದ್ಕೊಂಡು ನೀವು ಬನ್ನಿ ಗೊತ್ತಲ್ಲ. ನೋಡಿ ಯಾವ ರೀತಿ ನಿಮಗೆ ಆ ಒಂದು ಕೆಲಸ ಆಗುತ್ತೆ. ನಿಮ್ಗೆ ಏನೇ ಒಂದು ದೋಷ ಇದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ. ಮತ್ತು ಒಂದು ಡಿವೈನ್ ಕಾಸ್ಮಿಕ್ ಎನರ್ಜಿ, ಎಲ್ಲೋ ದುಡ್ಡೆಲ್ಲ ಸಂಚಾರ ಆಗ್ತಾ ಇರ್ತದೆ.
ನೀವು ಕೊಡೋವಂಥ ದುಡ್ಡು ನೀವು ಯಾವುದೋ ಅಂಗಡಿನೋ ಅವನು ಇನ್ಯಾರಿಗೂ ಕೂಡ ಅವನಿಗೆ ಹಿಂಗೆ ಸಂಚಾರ ಆಗ್ತಾ ಇರ್ತದೆ. ಆ ಒಂದು ವೈಬ್ರೇಷನ್ಸ್ ನಿಮ್ಮ ಹತ್ರ ಬಂದು ನಿಮಗೆ ಬರ್ತಾ ಹೋಗುತ್ತೆ, ಗೊತ್ತಲ್ಲ. ಮತ್ತು ಯಾರ್ಯಾರಿಗೆ ಚಿನ್ನ ಅಡ ಇಟ್ಟಿರುವಂಥದ್ದು ಮನೆಗೆ ಬರಬೇಕು, ಮತ್ತು ಇಡುವಂಥ ಚಿನ್ನ ಡಬಲ್ ಆಗಬೇಕು ಅಂಥವರು ನೀವು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಈ ಒಂದು ಇದನ್ನು ಬರೀರಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ನೀವು ಕಮೆಂಟ್ ಮಾಡಿ ನಮಗೆ ಕಳಿಸಿ. ನಾನು ಇಲ್ಲಿ ವಿಶೇಷವಾಗಿ ಸಂಕಲ್ಪನ ಮಾಡ್ತೀನಿ, ಮತ್ತು ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರ್ತದೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ದೀವಿ. ಎಲ್ಲಿಗೆ ಅಂತಂದರೆ ದೇವರುಗಳ ನಾಡು ಅಂತ ಕರೆಸ್ಕೊಳ್ಳುವಂತಹ ಕೇರಳಗೆ 3 nights 4 days ಗೊತ್ತಲ್ಲ. ಎಲ್ಲಿಗೆ ಅಂತ ಅನಂತ ಪದ್ಮನಾಭ, ಚೋಟಾಣಿಕೆರೆ, ಮತ್ತು ಭಗವತಿ ಟೆಂಪಲ್ಲು, ಮತ್ತು ಕಣ್ಣೂರು, ಮತ್ತು ವಿಷ್ಣುಮಾಯ ಟೆಂಪಲ್ಲು, ಮತ್ತು ಅಲ್ಲೇ ಇರುವಂಥ ಒಂದು ಸಮುದ್ರ, ಬೀಚು, ಮತ್ತು ಬೋಟಿಂಗು ಎಲ್ಲ ಅದ್ಭುತವಾದಂತಹ ಒಂದು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ದೀವಿ. ಈ ಒಂದು ದೇವರ ದರ್ಶನದಿಂದ ನಮಗೆ ಮಾಟ ಮಂತ್ರ ಆಗಿರ್ಬೋದು, ಮತ್ತು ಜೀವನದಲ್ಲಿ ನಾನಾ ರೀತಿಯಂಥ ಸಮಸ್ಯೆಗಳಿರ್ಬೋದು, ಅದೆಲ್ಲ ಮರೆತು ದೇವರ ದರ್ಶನ ಮಾಡ್ಕೊಂಡು ಕರ್ಮಗಳನ್ನು ಕೂಡ ಕಳ್ಕೊಂಡು ಬರೋದಕ್ಕೆ ಹೊರಟಿದ್ದೀವಿ ಅಲ್ಲ. ಇದೇ ನವಂಬರ್ ತಿಂಗಳಲ್ಲಿ ನಾವು ಹೊರಟಿದ್ದೀವಿ. ಹೆಚ್ಚಿನ ಮಾಹಿತಿಗೆ ಈ ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ನೀವು ಕರೆ ಮಾಡಿ ನೀವು ತಿಳ್ಕೊಳ್ಳಿ. ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಮಿಸ್ ಮಾಡಬೇಡಿ. ಖಂಡಿತವಾಗ್ಲೂ ಕೂಡ ನೀವು ಬನ್ನಿ. ನವಂಬರ್ ತಿಂಗಳಲ್ಲಿ ನಿಮ್ಮ ಜನ್ಮದಲ್ಲಿ ಮತ್ತೆ ಈ ಒಂದು ಆಧ್ಯಾತ್ಮ ಪಯಣ ನಿಮಗೆ ಸಿಗೋದಿಲ್ಲ ಅಲ್ಲ. ಇದರಲ್ಲಿ ನಾವೇ ಇರ್ತೀವಿ, ಸ್ವತಃ ನಾವೇ ನಿಂತು ಆ ದೇವರುಗಳ ದರ್ಶನವನ್ನು ಮಾಡಿಸ್ತೀವಿ. ಜೊತೆಗೆ ಇನ್ನೊಂದಂತಂದರೆ ಕೆಲವೊಂದರ ತಂತ್ರವನ್ನು ನಾನೇ ನಿಂತು ನಿಮಗೆ ನಿಮ್ಮ ಸಮಸ್ಯೆಗೆ ತಕ್ಕಂಗೆ ನಾನು ನಿಮಗೆ ಮಾಡಿಕೊಡ್ತೀನಿ ಅಲ್ಲ. ಹಾಗೆ ಒಂದು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ನಾವೆಲ್ಲ ಹೊರಟಿದ್ದೀವಿ. ಖಂಡಿತ ನೀವು ಬರ್ತೀರ ಅಲ್ವಾ? ಖಂಡಿತವಾಗ್ಲೂ ಬನ್ನಿ. ಇನ್ನು ವಧುವರರ ಮಾಹಿತಿ ಕೇಂದ್ರ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡಿದ್ದೀವಿ. ಇದು ಉಚಿತವಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಅಥವಾ ನಿಮಗೆ ಬೇಕಾದಂಥವ್ರು ಅವ್ರದ್ದೆಲ್ಲರೂ ಕೂಡ ಪ್ರೊಫೈಲು ಮತ್ತು ಬಯೋಡೇಟಾವನ್ನು ಕಳಿಸ್ತುವಂಥದ್ದು. ಇಲ್ಲಿ ತುಂಬ ಜನ ಬರ್ತಾರೆ, ನಾವು ಸಮಾವೇಶ ಮಾಡ್ತಾ ಇರ್ತೀವಿ. ಸುಮಾರು ಜನ ನಿಮ್ಮ ಪ್ರೊಫೈಲನ್ನು ನೋಡಿ ನಿಮಗೆ ಕರೆ ಮಾಡ್ಬೋದು. ವಧು ಆಗಲಿ ಅಥವಾ ವರರಾಗಲಿ ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಪ್ರೊಫೈಲನ್ನು ನಮಗೆ ವಾಟ್ಸಪ್ ಕಳಿಸಿ ಸಾಕು. ಯಾಕಂದರೆ ಇದು ಉಚಿತವಾಗಿರೋದ್ರಿಂದ ಬೇಕಾದ್ರೆ ಇದಕ್ಕೆ ಸರ್ವಿಸ್ ಬೇಕು, ಹೋಗಿ ಎಷ್ಟೊಂದು ಜನಕ್ಕೆ ನೋಡೋದಕ್ಕಾಗೋದಿಲ್ಲ, ನಾವು ಹುಡುಕೊಡಿ ಅಂತ ಹೇಳ್ತಾರೆ. ಅಂಥವ್ರು ಕೂಡ ಸರ್ವಿಸು ಕೂಡ ಇದೆ, ಉಚಿತವಾಗಲೂ ಕೂಡ ಇದೆ ಗೊತ್ತಲ್ಲ. ಏನಿಲ್ಲ, ನೀವು ಸರಳವಾಗಿ ನೀವು ನಿಮ್ಮ ಒಂದು ಪ್ರೊಫೈಲು ಮತ್ತು ಬಯೋಡೇಟಾವನ್ನು ನೀವು ಕಳಿಸ್ತು ಅಂತಂದರೆ ಸಾಕು. ನಿಮ್ಗೆ ತುಂಬ ಜನ ಹುಡುಕ್ತಾ ಇದ್ದಾರೆ, ವಧು ಮತ್ತು ವರರು, ಮತ್ತು ಡಾಕ್ಟ್ರು, ಇಂಜಿನಿಯರು, ಬಿಸ್ನೆಸ್ಮೆನ್ನು, ಮತ್ತು ನಮ್ಮದೇ ಆದಂತಹ ಒಂದು ಕೆಲವೊಂದಾರು ಜನ ಕಂಡೀಷನ್ ಇರುತ್ತೆ. ಬೆಂಗಳೂರಲ್ಲೇ ಇರಬೇಕು, ಮೈಸೂರಲ್ಲೇ ಇರಬೇಕು, ಇಂಥ ಜಾಗದಲ್ಲೇ ಇರಬೇಕು, ಅಂಥವ್ರಿಗೆಲ್ಲ ಕೂಡ ತುಂಬ ಅನುಕೂಲ ಆಗುತ್ತೆ ಗೊತ್ತಲ್ಲ. ನೀವು ಈ ಒಂದು ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವು ಕೈ ಜೋಡಿಸಿ ನಿಮ್ಮದೇ ಆದಂತಹ ಒಂದು ಸಮುದಾಯದ ಬಾಳ ಸಂಗಾತಿಯನ್ನು ನೀವು ಹುಡುಕೊಳ್ಳಿ ಅಲ್ಲ. ಇದು ಅದ್ಭುತವಾದಂತಹ ಒಂದು ವಿಚಾರ, ಇದು ಪುಣ್ಯದ ಕೆಲಸ. ಖಂಡಿತವಾಗ್ಲೂ ಕೂಡ ಇದರ ಒಂದು ಉಪಯೋಗವನ್ನು ನೀವು ಪಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಈ ಒಂದು ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ಕರೆಯನ್ನು ಮಾಡಿ.